ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಗುರೂಜಿ. ಇವತ್ತಿನ ವಿಷಯ 2026 ಮೇ ತಿಂಗಳ ಭವಿಷ್ಯ. ಅದರಲ್ಲಿ ಕನ್ಯಾ ರಾಶಿ. ಕನ್ಯಾ ರಾಶಿಯ ಫಲಾನುಫಲ ಹೇಗಿರುತ್ತೆ, ಗೋಚಾರ ಫಲ ಹೇಗಿರುತ್ತೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಚಾನಲ್ ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಕನ್ಯಾ ರಾಶಿಯ ಗ್ರಹಗತಿಗಳು ಯಾವ ರೀತಿ ಇರುತ್ತೆ ಅಂತ ತಿಳಿಸ್ತೀನಿ. ಶನಿ 7ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ನಿಮಗೆ ಪಾರ್ಟ್ನರ್ಶಿಪ್ಪಲ್ಲಿ ಮತ್ತು ದಾಂಪತ್ಯದಲ್ಲಿ ಶಿಸ್ತು ಹಾಗೂ ತಾಳ್ಮೆಯಿಂದ ಭಾಳ ಇರಬೇಕಾಗುತ್ತೆ. ಮತ್ತು ಗುರು 10ನೇ ಮನೆಯಲ್ಲಿ ಇರೋದರಿಂದ ಜೀವನದಲ್ಲಿ ಬಹಳನೇ ಗೌರವ ಸಿಗ್ತಾ ಹೋಗುತ್ತೆ. ಮತ್ತು ಶುಕ್ರ ಮೇ 14 10ನೇ ಮನೆಗೆ ಹೋಗೋದ್ರಿಂದ ಸ್ತ್ರೀ ವರ್ಗದವರಿಂದ ಸಹಾಯ ಸಿಗ್ತಾ ಹೋಗುತ್ತೆ ಕನ್ಯಾ ರಾಶಿಯವರಿಗೆ. ಇಷ್ಟು ಗ್ರಹಗತಿಗಳು. ಈಗ ಯಾವ್ಯಾವ ಕ್ಷೇತ್ರಗಳಿಗೆ ಯಾವ್ಯಾವ ಗೋಚಾರ ಫಲ ಕಾದಿದೆ ಅಂತ ತಿಳ್ಕೊಳ್ಳೋಣ. ಉದ್ಯೋಗದಲ್ಲಿ ಮೇ ತಿಂಗಳಲ್ಲಿ ತುಂಬಾ ಚೆನ್ನಾಗಿದೆ. ಇವರು ಏನೇ ಒಂದು ಕೆಲಸ ಆಗಿರ್ಬೋದು, ಏನೇ ಒಂದು ಮಾಡೋಕ್ಕೆ ಹೋದರೂ ಸಹಿತ ಅಲ್ಲಿ ಇವರಿಗೆ ಪ್ರಶಂಸೆ, ಮನ್ನಣೆ ಎಲ್ಲ ರೀತಿ ಸಿಗ್ತಾ ಹೋಗುತ್ತೆ. ಈ ತಿಂಗಳಲ್ಲಿ ಇವರಿಗೆ ಸಂಬಳ ಜಾಸ್ತಿ ಆಗುವಂಥ ನ್ಯೂಸ್ ಕೂಡ ಕೇಳ್ತಾ ಹೋಗ್ತೀರಾ ಕನ್ಯಾ ರಾಶಿಯವರು ಮೇ ತಿಂಗಳಲ್ಲಿ. ಮತ್ತು ಇದರ ಜೊತೆಗೆ ಹೊಸ ಹೊಸ ಕೆಲಸಗಳು ಯಾರು ಹುಡುಕ್ತಾ ಇರ್ತೀರಾ, ಹೊಸ ಹೊಸ ಅವಕಾಶಗಳಿಗೆ ಯಾರು ಅಪೇಕ್ಷೆ ಪಡ್ತಾ ಇರ್ತೀರಾ, ಈ ತಿಂಗಳಲ್ಲಿ ಇವರಿಗೆ ಒಳ್ಳೆಯ ಕೆಲಸಗಳು ಸಿಗುವಂಥ ಚಾನ್ಸಸ್ಗಳು ತುಂಬ ಅಂದರೆ ತುಂಬಾ ಇದೆ. ಮತ್ತು ವ್ಯಾಪಾರದಲ್ಲಿ ನೋಡ್ತಾ ಇದ್ದರೆ ಅಷ್ಟೊಂದು ಲಾಭಾಂಶ ಬರುವಂಥ ಚಾನ್ಸಸ್ಗಳು ಇಲ್ಲ ಇವರಿಗೆ, ತುಂಬಾ ಕಮ್ಮಿನೇ. ಯಾಕಪ್ಪ ಅಂತಂದರೆ ಇವರಂತೂ ಏನೇ ಒಂದು ಮಾಡಿದ್ರು ಕೂಡ ಇವರಿಗೆ ಸ್ವಲ್ಪ ಅಡೆತಡೆಗಳು ಬರ್ತಾ ಹೋಗುತ್ತೆ ವ್ಯಾಪಾರದಲ್ಲಿ. ಮತ್ತು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಏನು ಒಪ್ಪಂದ ಸಹಿ ಹಾಕುವಂಥ ವಿಚಾರದಲ್ಲಿ ನೋಡ್ತಾ ಹೋದರೆ ಸ್ವಲ್ಪ ಭಾಳನೇ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಅದರಿಂದ ನೀವು ಮೋಸ ಹೋಗುವ ಸಾಧ್ಯತೆಗಳು ತುಂಬಾ ಇದೆ. ಸ್ವಲ್ಪ ಅದರಲ್ಲಿ ಏನು ಬರೆದಿದ್ದಾರೆ ಏನಿಲ್ಲ ಅಂತ ತಿಳ್ಕೊಂಬಿಟ್ಟು ಅದಾದ ಮೇಲೆ ಸಹಿ ಹಾಕ್ಲೋ ಬೇಡೋ ಅಂತ ಯೋಚನೆಯನ್ನು ಮಾಡುವಂಥದ್ದು ತುಂಬಾ ಒಳ್ಳೆಯದು. ಮತ್ತು ಶಿಕ್ಷಣ ವಿಚಾರದಲ್ಲಿ ನೋಡ್ತಾ ಇದ್ದರೆ ವಿದ್ಯಾರ್ಥಿಗಳಿಗೆ ಉತ್ತಮ ಲಾಭ, ಉತ್ತಮ ಸಮಯ ಅಂತ ಹೇಳ್ಬೋದು ನಾವು. ಯಾಕಂತ ಹೇಳಿದ್ರೆ ಇವರಿಗೆ ಏಕಾಗ್ರತೆ ಜಾಸ್ತಿ ಆಗ್ತಾ ಹೋಗುತ್ತೆ, ಓದುವ ಆಸಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಆಟದಲ್ಲಾಗಿರ್ಬೋದು, ವಿವಿಧ ಕ್ಷೇತ್ರಗಳಲ್ಲಾಗಿರ್ಬೋದು ತುಂಬಾ ಆಸಕ್ತಿ ತೋರಿಸ್ತಾ ಹೋಗ್ತಾರೆ ವಿದ್ಯಾರ್ಥಿಗಳು. ಹೆಚ್ಚಿನದಾಗಿ ಸಂಶೋಧನಾ ಅಥವಾ ತಾಂತ್ರಿಕ ವರ್ಗದಲ್ಲಿ ಏನಿರ್ತಾರೆ ವಿದ್ಯಾರ್ಥಿಗಳು, ಅವರಿಗೆ ಒಳ್ಳೆಯ ಪ್ರಶಂಸೆ, ಯಶಸ್ಸು ಸಿಗ್ತಾ ಹೋಗುತ್ತೆ. ಇದರ ಜೊತೆಗೆ ಇವರಿಗೆ ಎಲ್ಲ ಕಡೆಯಿಂದನೂ ಆಸಕ್ತಿ ಆಗಿರ್ಬೋದು, ಒಳ್ಳೊಳ್ಳೆ ಕೋರ್ಸಿಗೆ ಸೇರೋದಾಗಿರ್ಬೋದು ಇವರಿಗೆ ತುಂಬಾ ಅನುಕೂಲಕರ. ರೈತ ವರ್ಗದವರಿಗೆ ನೋಡ್ತಾ ಹೋದರೆ ಎಷ್ಟು ಪರಿಶ್ರಮ ಪಡ್ತಾರೆ, ಅದಕ್ಕೆ ತಕ್ಕಂಗೆ ಮಾತ್ರ ಇವರಿಗೆ ಪ್ರತಿಫಲ ದೊರಕ್ತಾ ಹೋಗುತ್ತೆ, ಅದ್ರ ತಕ್ಕಂಗೆ ಲಾಭ ಸಿಗ್ತಾ ಹೋಗುತ್ತೆ. ಇವರಿಗೆ ಹೆಚ್ಚು ಜಾಸ್ತಿ ಯಾವ ರೀತಿಯಪ್ಪ ಅಂತಂದರೆ ಹೈನುಗಾರಿಕೆ ಅಥವಾ ತೋಟಗಾರಿಕೆ ಏನು ಮಾಡ್ತಾ ಇರ್ತೀರಾ ಅವರಿಗೆ ತುಂಬಾ ಲಾಭ, ತುಂಬಾ ಆದಾಯ ಬರುವಂಥ ಚಾನ್ಸಸ್ಗಳು ಈ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗಿದೆ. ಆರೋಗ್ಯ ವಿಚಾರದಲ್ಲಿ ನೋಡ್ತಾ ಹೋದರೆ ಸ್ವಲ್ಪ ಸಾಧಾರಣ ಇರುತ್ತೆ, ಮಿಶ್ರ ಫಲಗಳು. ಒಂದು 15 ದಿನ ಚೆನ್ನಾಗಿದ್ದರೆ ಇನ್ನೊಂದು 15 ದಿನ ಚೆನ್ನಾಗಿರಲ್ಲ. ಇವರಿಗೆ ಸೊಂಟ ನೋವಾಗಿರ್ಬೋದು, ಕಾಲು ನೋವಾಗಿರ್ಬೋದು, ಇವರಿಗೆ ಬೆನ್ನು ನೋವಾಗಿರ್ಬೋದು ತುಂಬಾ ಕಾಡ್ತಾ ಇರುತ್ತೆ. ದಿನೇ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಸ್ವಲ್ಪ ಹಣದ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಜಾಗರೂಕತೆಯಿಂದ ಇರಿ. ಎಲ್ಲಿಗಾದರೂ ಹೋಗೋಕ್ಕಿಂತ ಮುಂಚೆ ಅದಕ್ಕೆ ಎಲ್ಲನೂ ಸಿದ್ಧತೆ ಆಗಿದೆ ಅನ್ನೋ ತಿಳ್ಕೊಂಬಿಟ್ಟು ಆಮೇಲೆ ನೀವು ಮುಂದಕ್ಕೆ ಹೋದಷ್ಟು ನಿಮಗೆ ಒಳ್ಳೆಯದು. ಮತ್ತು ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡ್ತಾ ಹೋದರೆ ಏನು ಇಷ್ಟು ದಿನ ಗೊಂದಲ ಇರುತ್ತೆ, ಮನಸ್ತಾಪಗಳು ಇರುತ್ತೆ, ಅಡಚಣೆಗಳು ತುಂಬ ಆಗ್ತಾ ಇರುತ್ತೆ. ಮಧ್ಯದವರು ಪ್ರವೇಶದಿಂದ ನಿಮ್ಮ ಇಬ್ಬರು ಸಂಬಂಧದಲ್ಲಿ ಬಿರುಕು ಉಂಟಾಗ್ತಾ ಇರುತ್ತೆ. ಇದರಿಂದ ಎಲ್ಲದಿಂದನೂ ನಿವಾರಣೆ ಆಗ್ತಾ ಹೋಗುತ್ತೆ. ಮೇ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಈ ತಿಂಗಳಲ್ಲಿ ಎಲ್ಲ ಕಡೆಯಿಂದನೂ ನಿಮಗೆ ಸಂಬಂಧದಲ್ಲಿ ಗಟ್ಟಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಮೂರನೇ ವ್ಯಕ್ತಿಗಳು ಯಾರೇ ಬಂದರೂ ಸಹಿತ ಅವ್ರನ್ನ ಅವಾಯ್ಡ್ ಮಾಡಿಬಿಟ್ಟು ನೀವೇ ಮಾತಾಡಿ ಬಗೆಹರಿಸಿದಷ್ಟು ಇಬ್ಬರು ಮಧ್ಯೆ ಬಾಂಧವ್ಯ ಚೆನ್ನಾಗಿರ್ತಾ ಹೋಗುತ್ತೆ, ಸಂಬಂಧ ಗಟ್ಟಿ ಆಗ್ತಾ ಹೋಗುತ್ತೆ. ಮತ್ತು ಮದುವೆ ವಿಚಾರದಲ್ಲಿ ನೋಡ್ತಾ ಹೋದರೆ ಮದುವೆ ಯೋಗ ಈ ತಿಂಗಳಲ್ಲಿ ಇವರಿಗೆ ಕೂಡಿ ಬರುತ್ತೆ. ಆದರೆ ಗುರು ಹಿರಿಯರ ಸಮ್ಮುಖದಿಂದ ಹೋದರೆ ಇವರಿಗೆ ಯಶಸ್ಸು ಸಿಗುತ್ತೆ. ಆ ಸಂಬಂಧ ಕೂಡಿಸೋದ್ರ ಮುಖಾಂತರ ಇದಕ್ಕೆಲ್ಲ ಗುರು ಹಿರಿಯರ ಮಾರ್ಗದರ್ಶನ ಬೇಕೇ ಬೇಕಾಗುತ್ತೆ. ಸ್ವಲ್ಪ ನೀವು ಅಜಾಗರೂಕತೆಯಿಂದ ನೀವೇ ಹೋದರೆ ಸ್ವಲ್ಪ ನಿಮಗೆ ಎಡವಟ್ಟಾಗುವುದು ಅಥವಾ ಆ ಸಂಬಂಧ ಬಿರುಕುಂಟಾಗಿ ಅಲ್ಲಿಂದಲೇ ಮುರಿದೋಗ್ಬೋದು. ಸ್ವಲ್ಪ ಮಾತಾಡಬೇಕಾದ್ರೆ
ಏನು ಮಾತಾಡ್ತಿದ್ದೀವಂತ ಸ್ವಲ್ಪ ಎಚ್ಚರಿಕೆ ಇಟ್ಟು ಮಾತಾಡಬೇಕಾಗುತ್ತೆ. ಇದರಿಂದನೂ ಸಹ ಸಂಬಂಧಗಳು ಬಿರುಕುಂಟಾಗ್ಬೋದು ಅಥವಾ ಸಂಬಂಧ ಕ್ಯಾನ್ಸಲು ಕೂಡ ಆಗ್ಬೋದು. ಅದಕ್ಕೋಸ್ಕರ ಗುರು ಹಿರಿಯರ ಮಾರ್ಗದರ್ಶನದಿಂದ, ಗುರು ಹಿರಿಯರ ಸಮ್ಮುಖದಿಂದ ನೀವು ಹೋದರೆ ಮಾತ್ರ ನಿಮಗೆಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಹೋದರೆ ಆರ್ಥಿಕ ಪರಿಸ್ಥಿತಿ ತುಂಬಾ ಸುಧಾರಣೆ ಆಗುತ್ತೆ. ಮತ್ತು ಆದಾಯದ ಮೂಲಗಳು ಜಾಸ್ತಿ ಆದಷ್ಟು ಅದರ ತಕ್ಕನಂಗೆ ಖರ್ಚುಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಮನೆಯ ಅಲಂಕಾರ ಆಗಿರ್ಬೋದು, ಕಾರ್ಯಕ್ರಮ ಆಗಿರ್ಬೋದು, ಶುಭ ಕಾರ್ಯಕ್ರಮ ಆಗಿರ್ಬೋದು, ಈ ರೀತಿಯ ಖರ್ಚುಗಳು ನಿಮ್ಮ ಮನೆಯಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಉಳಿತಾಯದ ಕಡೆ ನಿಮ್ಮ ಗಮನ ಹೋಗೋದೇ ಇಲ್ಲ. ಒಟ್ಟು ನಿಮ್ಮ ಕಾರ್ಯಗಳು ಆದರೆ ಸಾಕಪ್ಪ, ಮನೆಗೆ ಏನಾರು ಒಂದು ಬಂದರೆ ಸಾಕಪ್ಪ ಅಂತ ಹೇಳಿ ಈ ರೀತಿಯ ಮನೋಭಾವನೆಯಲ್ಲಿ ಇರ್ತಾ ಹೋಗ್ತೀರಾ. ಇದರಿಂದ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಅದರಲ್ಲಿ ಜಾಗರೂಕತೆಯಿಂದ ಇರಿ, ಉಳಿತಾಯ ಮಾಡೋದ್ರ ಕಡೆ ಗಮನ ಹರಿಸ್ತಾ ಹೋಗಿ. ಮತ್ತು ಇನ್ನೂ ಏನಾದ್ರು ನಿಮ್ಮಲ್ಲಿ ಸಮಸ್ಯೆಗಳು ಆಗ್ತಾ ಇದ್ದರೆ ಆಂಜನೇಯನ ದರ್ಶನ ಮಾಡಿ ಅವರ ಆಶೀರ್ವಾದಕ್ಕೆ ಪಾತ್ರರಾಗಿ ನಿಮ್ಮ ಎಲ್ಲ ಸರ್ವ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ. ಇನ್ನು ನಿಮ್ಮಲ್ಲಿ ಹೆಚ್ಚಿನ ಸಮಸ್ಯೆಗಳು ಕಾಡ್ತಾ ಇದ್ದರೆ, ಗೊಂದಲಗಳು ನಿಮ್ಮ ಮನಸ್ಸಲ್ಲಿ ಇದ್ದರೆ, ನಿಮಗೆ ಏನೇ ಒಂದು ಹೇಳಬೇಕು ಅನ್ನಿಸ್ತಾ ಇದ್ದರೆ ಒಮ್ಮೆ ನಮ್ಮನ್ನು ಸಂಪರ್ಕಿಸಿ. ಸರ್ವೇ ಜನ ಸುಖಿನೋ ಭವಂತು. ಒಳ್ಳೆಯದಾಗಲಿ ವೀಕ್ಷಕರೇ.